ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಮಹಾಕದನಕ್ಕೆ ಇನ್ನೊಂದೇ ದಿನ ಬಾಕಿ. ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಡೆಯಲಿರುವಂತಹ ಪ್ರತಿಷ್ಠೆಯ ಕಾದಾಟಕ್ಕೆ ಈಗಾಗಲೇ ಎರಡೂ ತಂಡಗಳು ಕೂಡ ಭರ್ಜರಿ ಅಭ್ಯಾಸವನ್ನು ನಡೆಸಿವೆ. ನ್ಯೂಜಿಲೆಂಡ್ ವಿರುದ್ಧ ಈಗಾಗಲೇ ಸರಣಿಯನ್ನು ಸೋತಿರುವಂತಹ ಭಾರತ ಕಾಂಗರೂ ನೆಲದಲ್ಲಿ ಗೆಲುವಿನ ಖಾತೆ ತೆರೆಯುವ ಪ್ಲಾನ್ನಲ್ಲಿದೆ. ಬಟ್ ಈಗ ಇಡೀ ಕ್ರಿಕೆಟ್ ಲೋಕದ ಕಣ್ಣು ಕಿಂಗ್ ವಿರಾಟ್ ಕೊಹ್ಲಿ ಮೇಲೆಯೇ ನೆಟ್ಟಿದೆ. ಯಾಕಂದರೆ ಆಸೀಸ್ ವಿರುದ್ಧದ ಫೈಟ್ನಲ್ಲಿ ವಿರಾಟ್ ಮೇನ್ ಹೀರೋ. ಅದು ಹೇಗೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ತವರಿನಲ್ಲೇ ವೈಟ್ ವಾಶ್ ಮುಖಭಂಗವನ್ನು ಅನುಭವಿಸಿದ್ದ ಭಾರತ ತಂಡಕ್ಕೆ ಆಸ್ಟ್ರೇಲಿಯಾ ಸರಣಿ ಮಾಡು ಇಲ್ಲವೇ ಮಡಿ ಪಂದ್ಯ ಇದ್ದಂತೆ. ಬಟ್ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಆರಂಭಕ್ಕೂ ಮುನ್ನವೇ ಟೀಂ ಇಂಡಿಯಾ 2 ಆಘಾತವನ್ನು ಅನುಭವಿಸಿದೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಪರ್ಸನಲ್ ರೀಸನ್ ಇಂದಾಗಿ ಫಸ್ಟ್ ಮ್ಯಾಚ್ಗೆ ಗೈರಾಗಿದ್ದಾರೆ. ಹಾಗೆ ಶುಭ್ಮನ್ ಗಿಲ್ ಕೂಡ ಇಂಜುರಿಯಿಂದ ಹೊರಬಿದ್ದಿದ್ದಾರೆ. ಇನ್ನು ಕ್ಯಾಪ್ಟನ್ಸಿ ಎಕ್ಸ್ಪೀರಿಯನ್ಸ್ ಇಲ್ಲದ ಜಸ್ಪ್ರೀತ್ ಬುಮ್ರಾಗೆ ನಾಯಕತ್ವ ನೀಡಲಾಗಿದೆ. ಹೀಗೆ ಸಾಲು ಸಾಲು ಪ್ರಾಬ್ಲಮ್ಸ್ ನಡುವೆ ಭಾರತಕ್ಕಿರೋ ಭರವಸೆ ಅಂದರೆ ಅದು ಕಿಂಗ್ ವಿರಾಟ್ ಕೊಹ್ಲಿ. ಹಿಂದಿನ ಜಿದ್ದಾಜಿದ್ದಿ ಹೋರಾಟಗಳಲ್ಲಿ ಭಾರತ ತಂಡದ ಬಲ ಆಗಿರುವಂಥ ಕೊಹ್ಲಿ ಎದುರಾಳಿ ಆಸ್ಟ್ರೇಲಿಯಾದ ಪಾಲಿಗೆ ವಿಲನ್ ಕೂಡ ಆಗಿದ್ದಾರೆ. ಈ ಸಲವೂ ಕೂಡ ಅದೇ ಕಂಟಿನ್ಯೂ ಆಗುತ್ತೆ ಅನ್ನೋದು ಕ್ರಿಕೆಟ್ ಎಕ್ಸ್ಪರ್ಟ್ಗಳ ಲೆಕ್ಕಾಚಾರ. ವಿರಾಟ್ ಕೊಹ್ಲಿಗೆ ಫೇವರೇಟ್ ಸ್ಟೇಡಿಯಂ ಪರ್ತ್. ಜಗತ್ತಿನಾದ್ಯಂತ ಭಾರತ ವರ್ಸಸ್ ಆಸ್ಟ್ರೇಲಿಯಾ ಸರಣಿ ಫೀವರ್ ಜೋರಾಗ್ತಾ ಇದೆ. ಪ್ರತಿಷ್ಠಿತ ಸರಣಿಯ ಆರಂಭಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು ಸರಣಿಯಲ್ಲಿ ಶುಭಾರಂಭ ಮಾಡೋಕೆ 2 ತಂಡಗಳು ಕೂಡ ಕಾಯ್ತಾ ಇವೆ. ಕಿಂಗ್ ಕೊಹ್ಲಿ ಅಂತೂ ಕಾಂಗಾರುಗಳ ಬೇಟೆಗೆ ಕೆರಳಿ ನಿಂತಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಮೊದಲ ಫೈಟ್ ನಡೀತಾ ಇರೋದು ಪರ್ತ್ ಆಪ್ಟಸ್ ಸ್ಟೇಡಿಯಂನಲ್ಲಿ. ಈ ಸ್ಟೇಡಿಯಂ ಕಿಂಗ್ ವಿರಾಟ್ ಕೊಹ್ಲಿಗೆ ವೆರಿ ಸ್ಪೆಷಲ್ ಸ್ಟೇಡಿಯಂ. ಅವರದ್ದೇ ನೆಲದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಕೊಹ್ಲಿ ತುಂಬಾ ಕಾಡಿದ್ದಾರೆ. ಅಡಿಲೇಡ್, ಸಿಡ್ನಿ, ಮೆಲ್ಬರ್ನ್ಗಳಲ್ಲಿ ಸೆಂಚುರಿ ಸಿಡಿಸಿ ಘರ್ಜಿಸಿದ್ದಾರೆ. ಬಟ್ ಕಿಂಗ್ ಕೊಹ್ಲಿ ಅವರ ಫೇವರೇಟ್ ಶತಕ ಬಂದಿರೋದು ಪರ್ತ್ನಲ್ಲಿ. ಈ ಬಗ್ಗೆ ವಿರಾಟ್ ಕೊಹ್ಲಿ ಈ ಹಿಂದೆ ಹೇಳಿಕೊಂಡಿದ್ರು. ಆಸ್ಟ್ರೇಲಿಯಾದಲ್ಲಿ ನನ್ನ ಉತ್ತಮವಾದ ಇನ್ನಿಂಗ್ಸ್ ಅಂದರೆ ಅದು ಖಂಡಿತವಾಗಿಯೂ ಕೂಡ ಪರ್ತ್ ಟೆಸ್ಟ್ನ ಶತಕ. 2018-19 ಸರಣಿಯಲ್ಲಿ ಸಿಡಿಸಿದ ಶತಕ. ನನ್ನ ಪ್ರಕಾರ ಟೆಸ್ಟ್ ಕ್ರಿಕೆಟ್ನಲ್ಲಿ ಆಡಿದ ಕಠಿಣವಾದ ಪಿಚ್ ಅದು. ಆ ಟಫೆಸ್ಟ್ ಪಿಚ್ನಲ್ಲಿ ಶತಕ ಸಿಡಿಸಿದ್ದು ಶ್ರೇಷ್ಠವಾದುದು ಅಂತ ಈ ಹಿಂದೆ ಕೊಹ್ಲಿಯೇ ಹೇಳಿಕೊಂಡಿದ್ರು. ಟೆಸ್ಟ್ನಲ್ಲಿ ಗ್ರೇಟ್ ಕಮ್ಬ್ಯಾಕ್ ಮಾಡ್ತಾರಾ ಕಿಂಗ್ ವಿರಾಟ್? ಹಿಂದೆಲ್ಲ ವಿರಾಟ್ ಮೈದಾನಕ್ಕೆ ಇಳಿದ್ರು ಅಂದರೆ ಅಲ್ಲಿ ಯಾವುದೋ ಒಂದು ಹೊಸ ದಾಖಲೆ ಸೃಷ್ಟಿಯಾಗ್ತಾ ಇತ್ತು. ಆದರೆ ಅದ್ಯಾಕೋ ಏನೋ ಕೊಹ್ಲಿ ಕಳೆದ ಕೆಲ ತಿಂಗಳುಗಳಿಂದ ಫಾರ್ಮ್ ಕಳ್ಕೊಂಡಿದ್ದಾರೆ. ಹಿಂದೆಲ್ಲ ಅದ್ಭುತ ಫಾರ್ಮ್ನಲ್ಲಿದ್ದಂಥ ವಿರಾಟ್ ಕೊಹ್ಲಿ ಈಗ ರನ್ ಗಳಿಸೋಕೆ ಒದ್ದಾಡ್ತಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಕಳೆದ 60 ಇನ್ನಿಂಗ್ಸ್ಗಳಿಂದ ಕೊಹ್ಲಿ ಸಿಡಿಸಿರೋದು ಕೇವಲ 2 ಸೆಂಚುರಿಗಳನ್ನು, ಹಾಗೆ 11 ಹಾಫ್ ಸೆಂಚುರಿಗಳನ್ನು. ಇನ್ನು ಈ ವರ್ಷವಂತೂ ಆಡಿರೋ 6 ಟೆಸ್ಟ್ ಪಂದ್ಯಗಳಲ್ಲಿ 22.72ರ ಸರಾಸರಿಯಲ್ಲಿ ರನ್ ಗಳಿಸಿದ್ದಾರೆ. ಕಳಪೆ ಫಾರ್ಮ್ನ ಸುಳಿಗೆ ಸಿಲುಕಿ ಪರದಾಡ್ತಿರುವಂಥ ಕೊಹ್ಲಿ ಇದೀಗ ಫೇವರೇಟ್ ಪರ್ತ್ನಲ್ಲಿ ಪವರ್ ತೋರಿಸ್ತಾರೆ ಅಂತ ಎಲ್ಲರೂ ಕಾಯ್ತಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಅದ್ಭುತ ದಾಖಲೆ ಹೊಂದಿದ್ದಾರೆ ವಿರಾಟ್. ವಿಶ್ವ ಕ್ರಿಕೆಟ್ನಲ್ಲಿ ಆಸ್ಟ್ರೇಲಿಯಾ ಬಲಿಷ್ಠ ತಂಡ. ಇಂಥ ತಂಡಕ್ಕೆ ವಿರಾಟ್ ಕೊಹ್ಲಿ ಸಾಕಷ್ಟು ಸಲ ನೀರು ಕುಡಿಸಿದ್ದಾರೆ. ಕೊಹ್ಲಿ 2011ರ ಬಳಿಕ ಆಸ್ಟ್ರೇಲಿಯಾದಲ್ಲಿ 13 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು 54.08ರ ಸರಾಸರಿಯಲ್ಲಿ 1352 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 6 ಶತಕ, 4 ಅರ್ಧ ಶತಕಗಳು ಕೂಡ ಒಳಗೊಂಡಿವೆ. 2014-15ರ ಸರಣಿಯ 4 ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ 86.50ಯ ಸರಾಸರಿಯಲ್ಲಿ 4 ಶತಕಗಳನ್ನು ಒಳಗೊಂಡಂತೆ 692 ರನ್ಗಳನ್ನು ಕಲೆ ಹಾಕಿದ್ದಾರೆ. ಒಟ್ಟಾರೆ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ನಲ್ಲಿ ಕೊಹ್ಲಿ 25 ಪಂದ್ಯಗಳನ್ನು ಆಡಿದ್ದು 47.48ರ ಸರಾಸರಿಯಲ್ಲಿ 2042 ರನ್ಗಳನ್ನು ಗಳಿಸಿದ್ದಾರೆ. 8 ಶತಕ, 5 ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ. ಹೀಗಾಗಿ ಈ ಸಲವೂ ಕೂಡ ಅದೇ ಜಾದು ರಿಪೀಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದ್ರೂ ಮೆರೆಯುತ್ತಾ ಇರೋದು ಕೊಹ್ಲಿ. ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಆಗಿದ್ರೂ ಕೂಡ ಆಸ್ಟ್ರೇಲಿಯಾದ ಮಾಧ್ಯಮಗಳಲ್ಲಿ ವಿರಾಟ್ ಕೊಹ್ಲಿ ಗುಣಗಾನ ನಡೀತಾ ಇದೆ. ಕಿಂಗ್ ಕೊಹ್ಲಿ ರಿಟರ್ನ್ಸ್, ಕೊಹ್ಲಿ ಹುಡ್, ಲೆಜೆಂಡ್ ಅಂತ ಕೊಹ್ಲಿಯನ್ನು ಬಣ್ಣಿಸ್ತಾ ಇವೆ. ಇನ್ನು ಆಸೀಸ್ ತಂಡದ ಆಟಗಾರರಂತೂ ತಿಂಗಳುಗಳ ಹಿಂದೆಯೇ ಕೊಹ್ಲಿ ಬಗ್ಗೆ ಹೇಳಿಕೆ ನೀಡೋಕೆ ಶುರು ಮಾಡಿದ್ರು. ಮಾಜಿ ಆಟಗಾರರು, ಕ್ರಿಕೆಟ್ ತಜ್ಞರು ಕೂಡ ಕೊಹ್ಲಿಯ ಆಟ, ಅವರನ್ನು ಕಟ್ಟಿ ಹಾಕಬೇಕಾದ ರೀತಿ, ಸರಣಿಯಲ್ಲಿ ಅವರ ಪ್ರಭಾವದ ಬಗ್ಗೆ ಮಾತನಾಡ್ತಿದ್ದಾರೆ. ಅಲ್ಲಿನ ಕ್ರಿಕೆಟ್ ಅಭಿಮಾನಿಗಳು ಕೂಡ ಕೊಹ್ಲಿ ಆಟವನ್ನು ನೋಡೋಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಕಳೆದ ಬಾರಿ ಭಾರತ ತಂಡ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡಾಗ ಕೊಹ್ಲಿ ತಂಡದ ನಾಯಕರಾಗಿದ್ದರು. ಆದರೆ ಈ ಸಲ ಅವರು ನಾಯಕತ್ವದಲ್ಲಿಲ್ಲ. ಆದರೆ ಆಸ್ಟ್ರೇಲಿಯಾದ ಮಾಧ್ಯಮಗಳು, ಕ್ರೀಡಾ ವೆಬ್ಸೈಟ್ಗಳಲ್ಲಿ ಮಾತ್ರ ಆಸೀಸ್ ನಾಯಕ ಕಮಿನ್ಸ್ ಜೊತೆಗೆ ಕೊಹ್ಲಿಯ ಮಿಂಗ್ತಾ ಇದ್ದಾರೆ. ಖಾಯಂ ನಾಯಕ ರೋಹಿತ್ ಶರ್ಮಾ, ಹಂಗಾಮಿ ನಾಯಕರಾಗಿ ಜಸ್ಪ್ರೀತ್ ಬುಮ್ರಾ ಇದ್ರೂ ಕೂಡ ಆಸೀಸ್ ಮಾಧ್ಯಮಗಳು ಮಾತ್ರ ಕೊಹ್ಲಿಯ ಫೋಟೋಗಳನ್ನೇ ಬಳಸ್ತಾ ಇವೆ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಚಾಂಪಿಯನ್ ಆಟಗಾರ. ಅವರ ದಾಖಲೆಗಳೇ ಇದನ್ನು ಸಾರಿ ಹೇಳ್ತಾ ಇವೆ. ಇದೀಗ ಪರ್ತ್ ಟೆಸ್ಟ್ ಆರಂಭಕ್ಕೆ ಜಸ್ಟ್ ಒಂದೇ ದಿನ ಮಾತ್ರ ಉಳ್ಕೊಂಡಿದೆ. ಮೊದಲ ಪಂದ್ಯಕ್ಕೆ ರೋಹಿತ್ ಅಬ್ಸೆನ್ಸ್ನಲ್ಲಿ ವಿರಾಟ್ ಕೊಹ್ಲಿ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ಹೀಗಾಗಿ ಕೊಹ್ಲಿ ತಾವು ಫಾರ್ಮ್ಗೆ ಮರಳೋದರ ಜೊತೆಗೆ ತಂಡದ ಗೆಲುವು ಕೂಡ ಶ್ರಮಿಸಲೇಬೇಕಿದೆ. ಯಾಕಂದರೆ ಈ ಗೆಲುವು ಮುಂದಿನ ವರ್ಷ ನಡೆಯಲಿರುವಂಥ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. 5 ಪಂದ್ಯಗಳ ಸರಣಿಯಲ್ಲಿ 4 ಪಂದ್ಯಗಳನ್ನು ಗೆದ್ದರಷ್ಟೇ WTC ಫೈನಲ್ನಲ್ಲಿ ಆಡೋಕೆ ಸಾಧ್ಯ. ನಮಸ್ಕಾರ.